ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನುಗ್ಗೆಕಾಯಿ ಸೊಪ್ಪಿನಿಂದ ಒಂದು ಚಪಾತಿ ಮಾಡೋದನ್ನು ನೋಡೋಣ. ಚಪಾತಿ ಅಂದ್ಕೊಳ್ರಿ, ಪರೋಟ ಅಂದ್ಕೊಳ್ಳಿ, ಏನು ಬೇಕಾದರೂ ಅಂದ್ಕೊಳ್ರಿ. ಇದು ನುಗ್ಗೆ ಸೊಪ್ಪನ್ನು ಮೊದಲು ಚೆನ್ನಾಗಿ ತೊಳ್ಕೊಂಬಿಟ್ಟು ಸಣ್ಣಗೆ ಹೆಚ್ಕೋಬೇಕು. ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋಣ. ನನಗೆ ಚಾಕುದಿಂದ ಅಷ್ಟು ನೀಟಾಗಿ ಅಷ್ಟು ಸಣ್ಣಕ್ಕೆ ಹೆಚ್ಚಕ್ಕೆ ಬರೋಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನೋಡಿ. ಇದು ನುಗ್ಗೆ ಸೊಪ್ಪು ತೋರಿಸ್ತಾ ಇದ್ದಾನೆ. ಈ ಥರ ಸಣ್ಣಗೆ ಹೆಚ್ಕೊಂಬಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಇದರಲ್ಲೇ ನಾವು ಬೇಕಂದರೆ ಹಸಿಮೆಣ್ಸಿಕಾಯಿ, ಆಮೇಲೆ ಹಸಿಮೆಣ್ಸಿಕಾಯಿ ಮಿಕ್ಸಿ ಮಾಡಿ ಹಾಕ್ಕೋಬೋದು, ಆಮೇಲೆ ಖಾರ ಪುಡಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಯಾಕಂದರೆ ನನ್ನ ಮೊಮ್ಮಗ ಇದ್ದಾನೆ, ಹಾಗಾಗಿ ಹಾಕಿದರೆ ಅವನಿಗೆ ತಿನ್ನೋಕ್ಕೆ ಸರಿ ಹೋಗೋಲ್ಲ, ಬೇಕಾದ ಮೇಲೆ ಹಾಕ್ಕೊಂಡು ತಿನ್ನೋಣ ಅಂತೇಳಿ ನಾನು ಹಾಕಿಲ್ಲ. ನೀವು ಬೇಕಿದ್ದರೆ ಹಾಕ್ಕೊಂಡು ತಿನ್ಕೋಬೋದು. ಆಮೇಲೆ ಕೊತ್ತಂಬರಿನೂ ಸಣ್ಣಗೆ ಹೆಚ್ಚು ಹಾಕ್ಕೋಬಹುದು ನೋಡಿ. ಇದೆಲ್ಲ ಅಜ್ವಾನ ಜೀರಿಗೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮೊಸರು ಹಾಕೋಣ, ಒಂದು 2-3 ಚಮಚದಷ್ಟು ಹಾಕಿದರೆ ಸಾಕು. ಹುಳಿ ಟೇಸ್ಟಿಗೆ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿಟ್ಕೊಂಬಿಡೋಣ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇವಾಗ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನೋಡಿ, ಒಂದು ಚೆನ್ನಾಗಿ ಮಿದ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಟ್ಟೆ. ಇವಾಗ ಹಂಗೆ ಅದ್ರ ಜೊತೆ ಒಂದು ರಾಯ್ತ ಮಾಡ್ಕೊಳ್ಳೋಣ. ಈ ಸೌತೆಕಾಯಿನ ದೊಡ್ಡ ಕಣ್ಣಿನಲ್ಲಿ ತುರ್ಕೊಂಬಿಡೋಣ. ತುರ್ಕೊಂಬಿಟ್ಟು ಇದಕ್ಕೆ ಮೊಸರು, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಅದೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ. ಇವಾಗ ಹಾಕ್ತಾಯಿದ್ದೀನಿ. ಎಲ್ಲ ರಾಯ್ತ ಅದ್ರೊಳಗೂ ನೀವು ಬೇಕಂದರೆ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನಾನು ಬರೀ ಸೌತೆಕಾಯಿ ರಾಯ್ತ ಮಾತ್ರ ಮಾಡಿದೆ. ಇದು ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡೆ, ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಉಪ್ಪಂತೂ ಯಾವಾಗಲೂ ರೆಡಿ ಇರುತ್ತೆ. ಯಾಕೆ ಹೇಳಿ, ನಾನು ದಾವಣಗೆರೆ ಆಮೇಲೆ ಕೊಟ್ಟೂರು ಮಿರ್ಚಿ ಮಾಡ್ತಾನೆ ಇರ್ತೀನಿ, ಹಾಗಾಗಿ ನನಗೆ ಉಪ್ಪು ಜೀರಿಗೆ ಮನೆಯಲ್ಲಿ ರೆಡಿ ಇದ್ದೇ ಇರುತ್ತೆ ಯಾವಾಗಲೂ. ಕೊನೆ ನಾವು ಮಿರ್ಚಿ ಮಾಡದೇ ಇದ್ರೂ ಉಪ್ಪು ಜೀರಿಗೆ ಮೆಣಸಿಕಾಯಿ ಹಾಗೆ ಹುರ್ಕೊಂಡು ತಿಂತಾಯಿರ್ತೀವಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ ಅದನ್ನು ತಿನ್ನೋದಕ್ಕೆ. ಹಾಗಾಗಿ ಹಾಗೆ ಹುರ್ಕೊಂಡು ತಿಂತಾಯಿರ್ತೀವಿ ನೋಡಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಅಜ್ವಾನ, ಜೀರಿಗೆ, ಆಮೇಲೆ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಮಾಡ್ಕೋಬೇಕು ನೋಡಿ. ಇದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸೌತೆಕಾಯಿ ರಾಯ್ತ ರೆಡಿ ಆಯಿತು. ಸೌತೆಕಾಯಿ ಮೊಸರು ತುಂಬ ಚೆನ್ನಾಗಿರುತ್ತೆ ಈ ಥರ ಚಪಾತಿ ಮಾಡಿದಾಗ. ಇದು ನೋಡಿ, ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿದ್ಕೊಳ್ಳೋಣ. ಹಿಟ್ಟೆಲ್ಲ ನೀಟಾಗಿ ಮಿದ್ಕೊಂಡಾದ್ಮೇಲೆ ನಮ್ಗೆ ಯಾವ ಎಷ್ಟೆಷ್ಟು ದಪ್ಪ ಸೈಜ್ ಬೇಕು ನೋಡಿಕೊಂಡು ಅದನ್ನು ಉಳ್ಳಿ ತೊಗೊಂಡು ತೀಡ್ಕೊಂಬಿಡೋಣ. ಈಗ ನಾನಂತೂ ಈ ಥರ ತಗಡ ಮೇಲೇ ಮಾಡ್ಕೊಳ್ಳೋದು ಚಪಾತಿನ. ನೀವು ಇವಾಗೆಲ್ಲ ಬಟರ್ ಪೇಪರು ಅದು ಇದು ಅಂತ ಹೋಳಿಗೆ ಪೇಪರ್ ಅಂತಲೂ ಬಂದೈತೆ, ಅದ್ರ ಮೇಲೂ ಮಾಡ್ಕೊತಾರೆ. ಇದ್ರ ಮೇಲೆ ತೀಡೋಕ್ಕೂ ತುಂಬ ಈಸಿ. ಎಷ್ಟು ತೆಳ್ಳು ಬೇಕಂದ್ರೆ ಮಾಡಿಕೊಂಡು ಎತ್ತಿ ಹಾಕ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದರಲ್ಲಿನೂ. ನೋಡಿ, ಚಪಾತಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಚಪಾತಿಗೇನು ಬರೀ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಪ್ಪ, ಈ ಶೇಂಗಾ ಪುಡಿ, ಅಗಸೆ ಪುಡಿ ಆ ಥರನೂ ಹಾಕ್ಕೊಂಡು ತಿನ್ಬೋದು, ಬರೀ ತುಪ್ಪ ಹಾಕ್ಕೊಂಡು ತಿನ್ಬೋದು. ನನಗಂತೂ ಬರೀ ತುಪ್ಪ ಚಪಾತಿ ತಿನ್ನೋಕ್ಕಂತೂ ತುಂಬ ಇಷ್ಟ. ಜಾಸ್ತಿ ಆ ಥರನೇ ತಿಂತಾಯಿರ್ತೀನಿ. ನನಗೆ ಯಾವ ಪಲ್ಯ ಇದ್ರೂ ಆ ಥರನೇ ತಿಂತಾಯಿರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ತುಪ್ಪ ಚಪಾತಿ ತಿನ್ನೋದಕ್ಕೆ. ಈ ಥರ ಎಲ್ಲ ಮಸಾಲೆ ಹಾಕಿದ್ಮೇಲೆ ಇದಕ್ಕೇನು ಬೇಕು ಅನ್ಸೋದೇ ಇಲ್ಲ ನೋಡಿ. ಚಪಾತಿಗಳು ರೆಡಿ ಆಗ್ತಾ ಇದ್ದಾವೆ. ಇದ್ರ ಜೊತೆ ಅದು ಮೊಸರು ರಾಯ್ತ ಬೇಕಂದರೆ ನಿಮ್ಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದೇ ಬೇಕು ಅಂದರೆ ಖಾರ ಪುಡಿ ಹಾಕ್ಕೊಂಡು ತಿನ್ನಿರಿ ಅಷ್ಟೇ. ಅದನ್ನು ಹಾಕಿಲ್ಲ ಅಂತ ಹೇಳಿದ್ನಲ್ಲ ಖಾರನ ನೋಡಿ. ಮೊಸರು ರಾಯ್ತ ಮತ್ತು ನುಗ್ಗೆ ಸೊಪ್ಪಿನ ಚಪಾತಿ ರೆಡಿಯಾಗಿದೆ. ನೀವು ಮಾಡ್ಕೊಂಡು ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು.